ಕ್ಯಾರೆಟ್ ಹಲ್ವನ ಈ ರೀತಿ ಸ್ವಲ್ಪ ಪೇಷನ್ಸಿಂದ ನಿಂತು ಒಂದು ಸಲ ಮಾಡಿಕೊಂಡು ರುಚಿ ನೋಡಿದ್ರೆ ಸಾಕು, ಪ್ರತಿ ಸಲ ಹೀಗೆ ಮಾಡ್ಕೋಬೇಕು ಅನಿಸುತ್ತೆ. ಅರ್ಧ ಕೆ ಜಿ ಕ್ಯಾರೆಟ್ನ ತೊಗೊಂಡು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಕ್ಯಾರೆಟಿಗೆ ಅರ್ಧ ಲೀಟರ್ ಹಾಲು ತೊಗೊಂಡು ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಬಾಯ್ಲ್ ಆಗ್ತಾ ಇದ್ದಂಗೆ ಒಂದಷ್ಟು ಕೇಸರಿ ದಳಗಳನ್ನ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡ್ಕೊಬೇಕು. 500 ml ಇರೋ ಹಾಲು 250 ml ಆಗಬೇಕು. ಅಲ್ಲಿವರೆಗೂ ಬಾಯ್ಲ್ ಮಾಡಿ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. 20 ಬಾದಾಮನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇನ್ ಕೇಸ್ ನೀರಲ್ಲಿ ನೆನೆಸಿಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕೋರ್ಸ್ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಪಕ್ಕಕ್ಕೆ. ಒಂದು ಕಡಾಯಿ ತೊಗೊಂಡು ಗ್ರೇಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ ಏನಿದೆಯೋ ಅದನ್ನು ಹಾಕಿ ಡ್ರೈ ಫ್ರೈ ಮಾಡ್ಕೊಬೇಕು ಒಂದು 2 ಮಿನಿಟ್ಸು. 2 ಮಿನಿಟ್ಸ್ ಆದಮೇಲೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಒಂದು 5 to 10 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸೋದನ್ನ ನಿಲ್ಲಿಸ್ಬೇಡಿ. ಕೈ ಆಡಿಸೋದನ್ನ ನಿಲ್ಲಿಸಿದ್ರೆ ತಳ ಹಿಡಿಯುತ್ತೆ. ಒಂದು 5 to 10 ಮಿನಿಟ್ಸ್ ಹಾಗೆ ಫ್ರೈ ಮಾಡಿ ಆದಮೇಲೆ ನಾವು ಕೇಸರಿ ಹಾಲನ್ನ ಎತ್ತಿಟ್ಕೊಂಡಿದ್ವಲ್ಲ, ಆ ಕೇಸರಿ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನ ನಿಲ್ಲಿಸ್ಬೇಡಿ. ಲೋ ಫ್ಲೇಮಲ್ಲಿ ಹಂಗೆ ಬಾಯ್ಲ್ ಮಾಡ್ತಾ ಮಾಡ್ತಾ ಈ ಹಲ್ವಾ ಮಿಕ್ಸ್ಚರ್ ಏನಿದೆಯೋ ಅದು ಸ್ವಲ್ಪ ತಿಕ್ಕಾಗತ್ತೆ. ಹಾಕ್ತಾ ಇದ್ದಂಗೆ ನಾವು ಬಾದಾಮ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬಾದಾಮ್ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಅದೇ ಥರ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತಾ ಹೋಗಬೇಕು. ನಿಮಗೆ ಇವಾಗೊಂದು ಟಿಪ್ ಹೇಳಬೇಕಂತಂದರೆ, ಇನ್ ಕೇಸ್ ನಿಮಗೆ ಈ ಬಾಯ್ಲ್ ಮಾಡೋದು ಹಾಲೆಲ್ಲ ಎವಾಪ್ರೇಟ್ ಆಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು ಅಂತ ಏನಾದರೂ ನಿಮಗೆ ಲಾಂಗ್ ಪ್ರೋಸೆಸ್ ಅನಿಸಿದ್ರೆ, ಅರ್ಧ ಲೀಟ್ರು ಹಾಲು ಬದಲಿಗೆ ಅರ್ಧ ಗ್ಲಾಸ್ ಹಾಲನ್ನ ಹಾಕ್ಕೊಂಡು ನೀಟಾಗಿ ಇದೇ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಹಾಲೆಲ್ಲ ಎವಾಪ್ರೇಟ್ ಆಗೋವರೆಗೂ ಕೈ ಆಡಿಸ್ತಾ ಬಾಯ್ಲ್ ಮಾಡ್ಕೊಳ್ಳಿ. ಒಂದ್ಸಲಿ ಹಾಲೆಲ್ಲ ಎವಾಪ್ರೇಟ್ ಆದಮೇಲೆ ಸ್ವಲ್ಪ ಕೋವನ್ನು ಕೊನೆಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈ ಸ್ಟೆಪ್ ಕೂಡ ಚೆನ್ನಾಗಿರುತ್ತೆ. ಬಟ್ ನೀವು ನಾನು ತೋರಿಸ್ತಾ ಇರೋ ಪ್ರೊಸೀಜರಲ್ಲಿ ನೀವು ಹಲ್ವಾ ಮಾಡಿದ್ರೆ ತುಂಬ ಅಂದರೆ ತುಂಬ ರಿಚ್ ಟೇಸ್ಟ್ ಇರುತ್ತೆ. ಸ್ವಲ್ಪ ಹೊತ್ತು ಬಾದಾಮ್ ಪೇಸ್ಟೆಲ್ಲ ಹಾಕಿ ಆದಮೇಲೆ ಫ್ರೈ ಮಾಡಿಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಈ ಮೆಷರ್ಮೆಂಟಿಗೆ 1.5 ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವೀಟು ತುಂಬ ಕರೆಕ್ಟಾಗಿದೆ, ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ, ತುಪ್ಪ ಸಪ್ರೇಟ್ ಆಗಿದೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಫೈನಲಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ.